ಈಗ ನಾನು ಮೇಲ್ಗಡೆ ಒಂದಿಷ್ಟು ಶಬ್ದಗಳನ್ನು ಬರಿತಾ ಇದ್ದೀನಿ. ಲವಕುಶ, ಗಂಡ ಹೆಂಡತಿ, ತಂದೆ ತಾಯಿ, ಗುರು ಶಿಷ್ಯ, ಸ್ನೇಹಿತ ಸ್ನೇಹಿತೆ. ಈಗ ನಾನು ಇಲ್ಲಿ ಬರೆದಿರೋ ಶಬ್ದಗಳು ಜೋಡಿ ಶಬ್ದಗಳು. ಈ ಎಲ್ಲ ಜೋಡಿ ಶಬ್ದಗಳ ಮಧ್ಯೆ ನೀವು ಒಂದು ಕಾಮನ್ ಆಗಿ ಗಮನಿಸಿರ್ಬೋದು, ಒಂದು ಗೆರೆ ಇದೆ ಮಧ್ಯದಲ್ಲಿ. ಈ ಗೆರೆಯನ್ನು ನಾವು ಇಂಗ್ಲೀಷ್ನಲ್ಲಿ ಹೈಫನ್ ಅಂತ ಕರಿತೀವಿ, ಕನ್ನಡದಲ್ಲಿ ಸಂಯೋಜಕ ಚಿಹ್ನೆ ಅಂತ ಅದನ್ನು ಕರೀತಾರೆ. ಈ ಚಿಹ್ನೆಯನ್ನು ಹಾಕುವ ಸರಿಯಾದ ಕ್ರಮ ಯಾವುದು ಅಂತ ಕೆಲವು ಟೈಮಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಈಗ ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಎರಡು ಪದಗಳನ್ನು ಜೋಡಿ ಪದವಾಗಿ ಬರಿಬೇಕಾದ್ರೆ ಮಧ್ಯದಲ್ಲಿ ಈ ಚಿಹ್ನೆಯನ್ನು ನಾವು ಹಾಕ್ತೀವಿ. ಒಂದು ಪದ ಬರೆದ ನಂತರ ಈ ಚಿಹ್ನೆ ಹಾಕಿ ಎರಡನೇ ಪದನ ಬರಿಬೇಕು. ಎರಡು ಪದಗಳ ಮಧ್ಯೆ ಸ್ಪೇಸನ್ನು ಕೊಡಬಾರ್ದು. ಇದು ಸರಿಯಾದ ಕ್ರಮ. ಅಕಸ್ಮಾತ್ ನಾವು ಲವ ಕುಶ ಅಂತ ಈ ರೀತಿ ಏನಾದರೂ ಬರೆದ್ರೆ ಅದು ತಪ್ಪು, ಅದು ಸರಿಯಾದ ಆರ್ಡರ್ ಅಲ್ಲ. ನೀವೇನಾದರೂ ಈ ರೀತಿ ಬರಿತಾ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ಇಂಗ್ಲೀಷ್ನಲ್ಲೂ ಸಹ ನಾವು ಹಲವಾರು ಪದಗಳನ್ನು ಅಂದರೆ ಸಂಯುಕ್ತ ಪದಗಳನ್ನು ಕೂಡಿಸಿ ಹೇಳಬೇಕಾದ್ರೆ ಈ ಚಿಹ್ನೆಯನ್ನು ಬಳಸ್ತೀವಿ. ಉದಾಹರಣೆಗೆ ಮದರ್ ಇನ್ ಲಾ ಈ ರೀತಿ ಬರಿತೀವಿ, ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಈ ರೀತಿ ಬರಿತೀವಿ, ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಈ ರೀತಿ.